ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಹುರಿದ ಅವಲಕ್ಕಿ ಮಾಡೋದು ತೋರಿಸ್ತೀನಿ. ಇವನ್ನ ನೀವು ಹಬ್ಬಗಳ ಟೈಮಿಗೆ ಇಲ್ಲ ಅಂತಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ತಿಂಗಳಾನ್ಗಟ್ಲೆ ತಿನ್ಬೋದು. ಇದನ್ನು ಭಾಳ ಸಿಂಪಲ್ ಮೆಥಡ್ ಒಳಗೆ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಹುರಿದ ಅವಲಕ್ಕಿ. ಇವನ್ನ ಚುನ್ಮರಿ ಬಟ್ಟೆ ಒಳಗದು ಹುರಿತಾರು. ಇವು ನೋಡ್ರಿ ಬಿಸಿಲಿದ್ರೆ ಹೊರಗಿಟ್ರೆ ಒಂದು ಸ್ವಲ್ಪ ಕುರು ಆಗ್ತಿದ್ದು. ಈಗ ಬಿಸಿಲಿಲ್ಲ, ಅದಕ್ಕೆ ನಾನು ಒಲೆ ಮ್ಯಾಗ ಒಂದು 2-3 ನಿಮಿಷ ಈ ರೀತಿ ಹುರ್ಕೋತೇನೆ. ಪೇಪರ್ ಅವಲಕ್ಕಿ ಚೂಡ ಮಾಡೋದು ರೆಸಿಪಿನ ನಾ ಲಾಸ್ಟ್ ಟೈಮ್ ಹಾಕೇನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡ್ರಿ. ಈಗ ಅವಲಕ್ಕಿ ಹುರಿದವು ಇವನ್ನ ಸೈಡಿಗೆ ಇಟ್ಕೋತೀನಿ. ಈ ಕಡೆ ಬಾಳ್ಗೆ ಒಳಗೆ 2 ಬೌಲ ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕಾದ ಮೇಲೆ 1 ಬೌಲಷ್ಟು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋತೀನಿ. ಹಿಂಗೆ ಸಪ್ರೇಟ್ ಹುರ್ಕೋದ್ರಿಂದ ಕುರು ಉಳಿತಾವ್ರಿ ಎಲ್ಲ ಐಟಮ್ಸ್. ಅದಕ್ಕೆ ಆಮೇಲೆ 1 ಬೌಲಷ್ಟು ಶೇಂಗಾ ಹಾಕ್ಕೋತೀನಿ. ಇವು ನೋಡ್ರಿ, ಶೇಂಗಾ, ಗೋಡಂಬಿ, ಕೊಬ್ಬರಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಅಳತಿ ನಡಿತೈತಿ. ಇವು ಶೇಂಗಾ ಚಟ ಅಂದ್ಕೂಲೆ ತೆಗೆದು ಬಿಡ್ಬೇಕ್ರಿ, ಇಲ್ಲ ಹೊತ್ತಿ ಬಿಡ್ತಾವೆ ನೋಡ್ರಿ. ಈಗ ಕರದ್ದವು ಇವನ್ನ ಸೈಡಿಗೆ ತೆಗೆದು ಇಟ್ಕೋತೀನಿ. ಆಮೇಲೆ ಒಂದು ಅರ್ಧ ಬೌಲ ಗೋಡಂಬಿನೂ ಹುರ್ಕೋತೀನಿ. ಬೇಕಂದ್ರೆ ನೀವು ದ್ರಾಕ್ಷಿನ ಹಾಕೋಬೋದು, ನಾ ಏನು ಹಾಕ್ಕೊಂಡಿಲ್ಲ. ಈ ಸ್ವಲ್ಪ ಕೆಂಪಾದ್ಮೇಲೆ ಇವನ್ನ ತಕ್ಕೋತೀನಿ. ಆಮೇಲೆ ಒಂದು 3/4 ಬೌಲಷ್ಟು ಪುಟಾಣಿ ಹಾಕ್ಕೊಂಡು ಇವ್ನು ಸ್ವಲ್ಪ ಜಲ್ದಿನೇ ತಕ್ಕೋಬೇಕು ನೋಡ್ರಿ, ಕರ್ದ ಇಲ್ಲ ಕೆಂಪಾಗಿಬಿಡ್ತಾವು. ಈಗ ಇವ್ನ ಸೈಡಿಗೆ ತಕ್ಕೋತೀನಿ. ಆಮೇಲೆ ಒಂದು ಅರ್ಧ ಬೌಲ ಕೊಬ್ಬರಿ ಉದ್ದಗೆ ಹೆಚ್ಚಿ ಇಟ್ಕೊಂಡಿನಿ, ಅವನು ಕರದು ತಕ್ಕೋತೀನಿ. ಈ ಚೂಡ ಒಳಗೆ ಈ ಕೊಬ್ಬರಿ ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತೆ ನೋಡ್ರಿ. ಅಲ್ಲೆಲ್ಲೇ ಬಾಯಿಗೆ ಬಂತಂದ್ರೆ ಮಸ್ತ್ ರುಚಿ ಹತ್ತವು. ಆಮೇಲೆ ಎಣ್ಣೆಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1-2 ಗಡ್ಡಿ ಬೆಳ್ಳುಳ್ಳಿ ಸುಲಿದ ಅವಳು ಚವಳು ಜಜ್ಜಿ ಇಟ್ಕೊಂಡಿನಿ, ಅವನು ಹಾಕ್ಕೋತೀನಿ. ಹಾಕ್ಕೊಂಡು ಸ್ವಲ್ಪ ಕರೆದ ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. 1 ಸ್ಪೂನ ಕೆಂಪು ಖಾರ ಹಾಕ್ಕೋತೀನಿ. ನೋಡಿರಿ, ಖಾರ ನಿಮ್ಮ ಅಂಗಡಿಯಾಗ ಮಾಡಿದ ಚೂಡ ಮಸಾಲ ತಂದಿದ್ರಿ ಅಂತಂದ್ರೆ ಖಾರ ಹಾಕೋಬೇಡ್ರಿ, ಯಾಕಂದ್ರೆ ಭಾಳ ಖಾರ ಇರ್ತೈತಿ. ನಾನು ಮನ್ಯಾಗ ಮಾಡ್ಕೊಂಡಿನಿ ಚೂಡ ಮಸಾಲೆ, ಅದರ ರೆಸಿಪಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೋಡ್ರಿ. ಅದಕ್ಕೆ ನಾನು 1 ಸ್ಪೂನ ಕೆಂಪು ಖಾರ ಹಾಕ್ಕೊಂಡೇನಿ. ಈಗ ನೋಡ್ರಿ, ಒಲೆ ಬಂದ್ ಮಾಡಿ ಈ ಕಡೆಯಿಂದ ಸೈಡಿಗೆ ಇಟ್ಕೋತೀನಿ. ಈ ಕಡೆ ಹುರಿದದ್ದು ಎಲ್ಲ ಐಟಮ್ಸ್ನು ಒಂದು ಸೈಡ ಹಾಕಿ ಇಟ್ಕೊಂಡೇನಿ. ನೀವು ಸಪ್ರೇಟು ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಈಗ ಇದಕ್ಕೆ ಒಗ್ಗರಣೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ಉಪ್ಪು, ಸಕ್ಕರೆ ರುಚಿಗೆ ತಕ್ಕಷ್ಟು ಹಾಕ್ಕೋತೀನಿ. ನಾನು ಚೂಡ ಮಸಾಲೆ ಒಳಗೂ ಉಪ್ಪು ಮತ್ತು ಸಕ್ಕರೆ, ಖಾರ ಎಲ್ಲ ಹಾಕ್ಕೊಂಡಿದ್ದಕ್ಕೆ ನಾನು ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೇನಿ. ನೀವು ಅದಕ್ಕೆ ಎಷ್ಟು ಹಾಕ್ತಾರೆ ಅದ್ರ ಮೇಲೆ ಹಾಕ್ಕೋಬೇಕಾಗ್ತೈತಿ. ಆಮೇಲೆ ಸ್ವಲ್ಪ ಬಾಳ್ಗಿಗೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿನಿ, ಸ್ವಲ್ಪ ಖಾರ ಕಡಿಮೆ ಅನಿಸ್ತು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು 1 ಸ್ಪೂನ ಕೆಂಪು ಖಾರ, ಒಂದು ಅರ್ಧ ಸ್ಪೂನ ಚೂಡ ಮಸಾಲೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಹಾಕ್ಕೊಂಡೆ ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿದ್ರಿ ಅಂದ್ರೆ ಮಸ್ತ್ ಚೂಡ ರೆಡಿ ಆಗ್ತಾವು. ಇವನ್ನ ದೀಪಾವಳಿ, ಗಣೇಶ ಹಬ್ಬಕ್ಕೆ, ಪಂಚಮಿಗೆ ಈ ರೀತಿ ಹಬ್ಬಗಳಿಗೆ ಮಾಡ್ಕೊಂಡ್ರಿ ಅಂದ್ರೆ ಚಲೋ ಅನ್ನಿಸ್ತೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನನ್ನ ಎಲ್ಲ ವಿಡಿಯೋಸು ನಿಮ್ಗೆ ನೋಟಿಫಿಕೇಷನ್ ಬರ್ತಾವೆ. ಆವಾಗ ನೀವು ವಿಡಿಯೋಸ್ ಹೋಗಿ ನೋಡ್ಬೋದು. ಧನ್ಯವಾದಗಳು.